ಮದ್ದೂರಿನ ಎಂಎಚ್ ಚೆನ್ನೇಗೌಡ ವಿದ್ಯಾನಿಲಯ, ಡಾಕ್ಟರ್ ಎಚ್.ಕೆ. ಮರಿಯಪ್ಪ ಕಾನ್ವೆಂಟ್, ಡಾಕ್ಟರ್ ಶಾಂತ ಮರಿಯಪ್ಪ ಪಬ್ಲಿಕ್ ಹೈಸ್ಕೂಲ್ ಸಭಾಂಗಣದಲ್ಲಿ ಇಂದು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಕುಮಾರಚಂದ್ರನಾಥ ಸ್ವಾಮೀಜಿರವರು, ಭಾರತೀಯ ಸನಾತನ ಧರ್ಮದ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದಿರುವ ಈ ಸಂಸ್ಥೆಯು ಇಂದು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಶಾಸ್ತ್ರೋಕ್ತವಾಗಿ ಕಲಿಸುವ ಮೂಲಕ ಅವರು ವಿದ್ಯಾಭ್ಯಾಸಕ್ಕೆ ಮುನ್ನುಡಿ ಹಾಡಲಾಗಿದೆ. ಪ್ರತಿಯೊಬ್ಬ ಮಕ್ಕಳಿಗೂ ಕನ್ನಡ, ಗಣಿತ ಇತ್ಯಾದಿ ವಿಷಯಗಳಲ್ಲಿ ಭದ್ರವಾದ ಅಡಿಪಾಯ ಅತ್ಯಂತ ಅವಶ್ಯಕವಾಗಿದೆ. ತಂದೆ ತಾಯಿಗಳು ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಸರಿಯಾದ ದಾರಿಯಲ್ಲಿ ನಡೆಸುವ ಜವಾಬ್ದಾರಿ ಹೊಂದಿರಬೇಕು ಎಂದು ಹೇಳುವ ಮೂಲಕ ಎಲ್ಲರಿಗೂ ಒಳಿತಾಗಲೆಂದು ಆಶೀರ್ವದಿಸಿದರು. ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ವಿಷಜೇ ಸಮೃದ್ಧ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ದೀಪ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ದೋಷ ನಿವಾರಣಃ, ದಂಡಾಂತರ ದೋಷ ನಿವಾರಣಃ, ಆಕಸ್ಮಿಕ ಮರಣ ದೋಷ ನಿವಾರಣಃ, ಸಂಪೂರ್ಣ ಕುಲದೇವತಾ ಮುಕ್ಕೋಟಿ ದೇವತಾ ಸಂಪೂರ್ಣ ಕೃಪಾಕಟಾಕ್ಷ ಸಿದ್ಧಿರಸ್ತು. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹರಾದೆ ಶ್ರೀ ಶ್ವೇತನ್ವಂತರೆ ಕಲಿಯುಗೆ ಪ್ರಥಮ ಭಾಗೆ ಜಂಬೂದ್ವೀಪೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣಾತೀರೆ ವಿದ್ಯಾಲಯ ಸಂಪೂರ್ಣ ಸಿಬ್ಬಂದಿ ವರ್ಗಸ್ಯ ಆಡಳಿತ ವರ್ಗಸ್ಯ ಈ ದಿವಸ ಸಮ್ಮುಖ ಉಪಸ್ಥಿತಿ ಗುರುವಂದನ ಚಂದ್ರಶೇಖರ ಸ್ವಾಮೀಜಿ ನಾಮಧೇಯಸ್ಯ ಸಂಪೂರ್ಣ ಅಸ್ಯ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ಶೃಂಗೇರಿಯ ಶಾರದಾಂಬಾ ದೇವಿಯ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಟ್ಟ ಹೆಸರನ್ನು ಹೇಳ್ಕೊಳ್ಳಿ. ಅಸ್ಯಾಹ ಯಜಮಾನಸ್ಯಾಹ ಗೋತ್ರೋದ್ಭವಸ್ಯ ಕೇಟಿ ಚಂದ್ರನಾಮಧೇಯಸ್ಯ ಸ್ವಾತಿ ನಕ್ಷತ್ರಜಾತಃ ಶಾಂತಾ ಚಂದ್ರನಾಮಧೇಯಸ್ಯ ಮೃಗಶಿರಾ ನಕ್ಷತ್ರೇ ವೃಷಭರಾಶೂಜಾತಸ್ಯ ದಂಪತ್ಯೋಃ ಪುತ್ರ ಅಪೂರ್ವ ಚಂದ್ರನಾಮಧೇಯಸ್ಯ ರೋಹಿಣಿ ನಕ್ಷತ್ರೇ ವೃಷಭರಾಶೂಜಾತಸ್ಯ ಕವಿತಾ ಪೂರ್ವಾನಾಮಧೇಯಸ್ಯ ಧನಿಷ್ಠಾ ನಕ್ಷತ್ರೇ ಕುಂಭರಾಶೂಜಾತಸ್ಯ ಹೈಜಿತ್ ನಾಮಧೇಯಸ್ಯ ಅಶ್ವಿನಾನಾಮ್ಯಃ ಕೃತಿಕಾ ನಕ್ಷತ್ರೇ ವೃಷಭರಾಶೂಜಾತಸ್ಯ ಅಸ್ಯಾಃ ಸಹ ಕುಟುಂಬಾನಾಂ ಸಹಸ್ಕೃತೇನ ಸಹಸಾ ಸಹಸ್ವತಾ ಮನ್ಯುರಿಂದ್ರೋ ಮನ್ಯುದೇವಾಸ ದೇವೋ ಮನ್ಯುರ್ಹೋತ ವರುಣೋ ಜಾತವೇದ ಮನ್ಯುಂ ವಿಷಾಯಿಲ ದೇವಾನೋ ಶೇರ್ಯ ಪಾಯಿನೋ ಮನ್ಯೋ ತಪಾಸ ಸದೋಷಾಃ ಯದಾ ವಶೀಶ ವೃಕ್ಷೋ ಜರಂತೆ ವಜ್ರತುಂಡಾಃ ಅಂತ್ಯಾಯ ಕೋಟಿ ಸೂರ್ಯಾಸಮಪ್ರಭಾ ನಿರ್ವಿಘ್ನಂ ಕುರುಮೇವ ಸರ್ವಕಾರ್ಯೇಷು ಸದಾ ಮಹಾಗಣಾಧಿಪತಯೇ ನಮಃ. ಗಣಪತಿಗೆ ಹಾಕಿ ವಿಗ್ರಹಕ್ಕೆ ನಿಮ್ಮ ತಟ್ಟೆ ಮೇಲೆ ಹಾಕಿ. ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಶೃಂಗೇರಿ ಶಾರದಾ ದೇವಿ ಸರಸ್ವತಿ ದೇವಿ ದೇವತಾಭ್ಯೋ ನಮಃ. ಪ್ರಣೋ ದೇವಿ ಸರಸ್ವತಿ ಮಾತೆ ನಿರ್ಮಾಜಿನೀವತೆ ದೇನಾನಾ ವಿದ್ಯಾವತು ವಾಗ್ದೇವಿ ನಮಃ. ಅತಃ ಶಾರದಾ ದೇವಿ ದೇವತಾಭ್ಯೋ ನಮಃ. ಸಂಪೂರ್ಣ ಕೃಪಾಗಣಾಕ್ಷಬಲ ಪ್ರಸಾದ ಸಿದ್ಧಿರಸ್ತು ಮನೋ ಸಂಕಲ್ಪ ನಮಃ. ಶ್ರೀ ಅದ್ರ ಮೇಲೆ ಬರೀಬಹುದು, ತೊಂದರೆ ಇಲ್ಲ. ಮೇಲೆ ಶ್ರೀ ಬರೆದು ಕೆಳಗಡೆ ಗುರುಭ್ಯೋ ನಮಃ. ಒಳ್ಳೆ ನಿಮ್ಮ ಮಕ್ಕಳಿಗೆ ಜ್ಞಾನಾಭಿವೃದ್ಧಿಯಾಗಿ ಈ ಒಂದು ಸಮಾಜದಲ್ಲಿ ಬೇಕಾಗಿರತಕ್ಕಂಥದ್ದು ಮೊದಲನೇದಾಗಿ ವಿದ್ಯಾ. ಶ್ರೀ ಗಣೇಶಾಯ ನಮಃ. ಈ ಬಾಳೆನ ನೈವೇದ್ಯ ಮಾಡಿ ಹುಟ್ಟಾಕಿದರು. ಅವರ ತಮ್ಮ ಈಗ 90 ವರ್ಷದ ಹರಿಯದ ಯುವಕ ಮರಿಯಪ್ಪನವರು ಅವರ ಹೆಸರಿನಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ನಮ್ಮ ಗ್ರಾಮೀಣ ಭಾಗದವರಿಗೆ ಕಲಿಸಲಿಕ್ಕೆ ಒಂದು ವಿದ್ಯಾ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ. ಆದರೆ ಭಾರತೀಯ ಸಂಘವಾಗಿ ಪ್ರತೀಕವಾಗಿ ತಾಯಿ ಸರಸ್ವತಿ ದೇವಿಯನ್ನು ನೆನಪಿಸಿಕೊಳ್ಳುವಂಥ ಈ ಮಾಡ್ರನ್ ವರ್ಲ್ಡ್ಗೆ ತಕ್ಕಂತೆ ಎಜುಕೇಶನ್ ಇಸ್ ಎ ಮಸ್ಟ್. ಈ ಕಾರ್ಯಕ್ರಮಕ್ಕೆ ಬಂದ ಆ ಮೂಲಕ ಅವರ ಜ್ಞಾನಾರ್ಜನೆಗೆ ದಾರಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪೋಷಕರು ಸಹ ಬಹಳ ಉತ್ಸಾಹದಿಂದ ಈ ಒಂದು ಪೂಜಾ
ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರುಗಳು ಸುಮಾರು 60ರ ದಶಕದ ಕೊನೆಯ ಭಾಗದಿಂದ ಇಲ್ಲಿಯವರೆಗೆ ನಿರಂತರವಾಗಿ ನಮ್ಮ ಸಂಸ್ಥೆ ಮತ್ತು ನಮ್ಮ ಮನೆತನಕ್ಕೆ ಅತ್ಯಂತ ಆತ್ಮೀಯವಾಗಿದ್ದಂಥ ದಿನನಿತ್ಯ ಆಶೀರ್ವಾದ ಮಾಡಿರ್ತಕ್ಕಂಥ ಮಹಾಗುರುಗಳು. ಪೂರ್ವಾಶ್ರಮದಲ್ಲಿ ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದಂಥ ಸ್ವಾಮೀಜಿಯವರು ಅವರ ವಿದ್ಯಾಭ್ಯಾಸದ ನಂತರ ಚುಂಚನಗಿರಿಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಅಧ್ಯಯನ ಮಾಡಿ ಇವತ್ತು ಕೆಂಗೇರಿಯಲ್ಲಿ ಇರ್ತಕ್ಕಂಥ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾಗಿ ಸಮಾಜಮುಖಿಯ ಕೆಲಸಗಳನ್ನು ಎಲೆಯ ಮರೆಯ ಕಾಯಿಯಂತೆ ಮಾಡ್ತಾ ಇದ್ದಾರೆ. ಅದು ಬಹಳ ಸಂತೋಷದ ವಿಷಯ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪುರಾತನ ಕಾಲದಿಂದಲೂ ಕೂಡ ಮಕ್ಕಳುಗಳಿಗೆ, ಸಣ್ಣ ಮಕ್ಕಳುಗಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿ ಆಮೇಲೆ ವಿದ್ಯೆ ಕಲಿಸೋದಕ್ಕೆ ಶಾಲೆಗೆ ಕಳಿಸ್ತಾ ಇದ್ರು. ಯಾಕೆ ಹಾಗೆ ಅಂತಂದರೆ, ಅಲ್ಲಿ ಆ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿದ್ರೆ ಅವರಿಗೆ ದೀರ್ಘಕಾಲ ಕೊನೆಯವರೆಗೂ ಕೂಡ ಆ ಅಕ್ಷರ ಜ್ಞಾನ ವೃದ್ಧಿ ಮಾಡಿ ಅವನು ಒಳ್ಳೆಯ ವಿದ್ಯಾವಂತನಾಗಿ ಒಳ್ಳೆಯ ಉದ್ಯೋಗಸ್ಥನಾಗಿ 10 ಜನಕ್ಕೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ಬರ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ. ಈಗ ಅಕ್ಷರಂ ಬ್ರಹ್ಮಂ ಯಜಾನಾತ್ ಅಂತ ಶ್ರುತಿವಾಕ್ಯ, ಅಂದರೆ ಈ ಅಕ್ಷರವೇ ಬ್ರಹ್ಮಸ್ವರೂಪ, ಪರಮಾತ್ಮನ ಸ್ವರೂಪ. ಈಗ ಮೊದಲು ಅಕ್ಷರ ಪ್ರಾರಂಭ ಮಾಡಬೇಕಾದ್ರೆ ಏನಕ್ಷರ? ಆದ್ದರಿಂದ ಎಲ್ಲರೂ ಕೂಡ ಈ ಅಕ್ಷರಾಭ್ಯಾಸ ಮಾಡುವಾಗ ದೇವರನ್ನು ನೆನೆಸಿ, ಗಣಪತಿಯನ್ನು ನೆನೆಸಿ, ಸರಸ್ವತಿಯನ್ನು ನೆನೆಸಿ ಆ ತಟ್ಟೆನಲ್ಲಿ ಅಕ್ಕಿ ಮೇಲೆ ಅಕ್ಷರಗಳನ್ನು ಬರೆಸ್ತಾ ಇದ್ದಾರೆ. ಈಗ ಪುರೋಹಿತರು ಮಾಡಿದ್ರು, ಸಣ್ಣ ಮಕ್ಕಳು ಪಾಪ ಅವರಿಗೆ ಶಕ್ತಿ ಇಲ್ಲ ಅಂದರೆ ದೊಡ್ಡವ್ರ ಕೈ ಮಾಡಿಸ್ಬಿಟ್ಟು ಸಣ್ಣ ಹುಡುಗರ ಕೈಲಿ ಅಕ್ಷರವನ್ನು ಬರೆಸಿ ಇಡಬೇಕು. ಇದರಲ್ಲಿ ಏನಪ್ಪ ವಿಚಾರ ಮಾಡಬೇಕಾಗ್ತಕ್ಕಂಥದ್ದು, ತಂದೆ ತಾಯಿಗಳು ವಿಚಾರ ಮಾಡಬೇಕಾಗ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ, ಶಾಲಾ ನೀಚೆನ ಬಂದ್ಬಿಟ್ಟು ಆ ಡ್ಯಾನ್ಸು ಆ ಹಾಡುಗಳು ಕೇಳಿಬಿಟ್ರೆ ಮಕ್ಕಳ ಗತಿ ಏನಾಗ್ತದೆ ಹೇಳಿ? ಕೆಟ್ಟ ಕುಟ್ಟಿಚ್ಚೋದಾಗಿ ಹಾಳಾಗ್ಬಿಡ್ತಾರೆ. ಆ ರೀತಿ ಆಗೋದು ಬೇಡ. ಈ ಮಕ್ಕಳೆಲ್ಲ ಎಲ್ಲ ತಂದೆ ತಾಯಿಗಳು ಇಚ್ಛೆ ಪಡೋದು ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು ಅಂತ. ಆ ಒಳ್ಳೆಯವರಾಗಬೇಕು ಅಂತ ಅಂದರೆ ನೀವು ಆ ಮಕ್ಕಳಿಗೆ ಒಳ್ಳೆಯ ಮಾರ್ಗ, ಸದ್ಧರ್ಮ, ಗುಣವಂತರಾಗಿ ಮಾಡಬೇಕು. ಆಗ ಮಕ್ಕಳೆಲ್ಲ ರತ್ನಗಳಾಗ್ತಾರೆ. ಆವಾಗ ದೇಶಕ್ಕೆ ಒಳ್ಳೆಯ ಸತ್ಪ್ರಜೆಯಾಗಿ ಆಗ್ತಾರೆ. ಇದರ ಸಂದೇಹ ಇಲ್ಲ. ಹಾಗೆ ಅಂತ ಹೇಳ್ತಾ ನೀವೆಲ್ಲ ಮಕ್ಕಳನ್ನು ಬೆಳೆಸುವಾಗ ಹತೋಟಿನಲ್ಲಿ ಬೆಳೆಸಿ, ನೀವೇನಂತೆ ಮಕ್ಕಳು ಕೇಳೋ ಥರ ನೀವು ಮಕ್ಕಳನ್ನು ಬೆಳೆಸಿದ್ರೆ ಮಕ್ಕಳೆಲ್ಲ ರತ್ನಗಳಾಗ್ತಾರೆ. 3ನೇ ಅಂಶ, ಮನುಷ್ಯ ಏನೇನು ಹೊಂದಬೇಕಾದ್ರೆ ದ್ವೇಷಾಶ್ರಯ ಇರಬಾರ್ದು. ದ್ವೇಷಾಶ್ರಯ ಇದ್ದರೆ ಎಲ್ಲರೂ ಹೊರಗಿರ್ತಾರೆ. ನಾವೆಲ್ಲ ಭಾರತಾಂಬೆಯ ಮಕ್ಕಳು, ನಾವೆಲ್ಲ ಅಣ್ಣ ತಮ್ಮರು, ನಾವೆಲ್ಲ ಅಕ್ಕ ತಂಗಿಯರು. ನಾನು ಬದುಕಬೇಕು, ಇತರರೂ ಬದುಕಬೇಕು ಅಂತಕ್ಕಂಥ ವಿಶಾಲ ಮನೋಭಾವನೆ ಎಲ್ಲರಲ್ಲೂ ಇದ್ದಾಗ ಎಲ್ಲರೂ ಆತ್ಮೀಯತೆಯಿಂದ ಅನ್ಯೋನ್ಯವಾಗಿ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳಿ ಬದುಕ್ತಾರೆ ಅಂತ ಹೇಳ್ತಾ, ಈ ಸಂಸ್ಥೆ ಮರಿಯಪ್ಪನವ್ರ ಸಂಸ್ಥೆ ಮತ್ತು ಶಾಂತ ಅವ್ರ ಸಂಸ್ಥೆ ಚೆನ್ನಾಗಿ ಹೆಂಬರವಾಗಿ ಬೆಳಗಿ ಹೇಗೆ ದಿಲ್ಲಿ ಚಂದ ದಿನೇ ದಿನೇ ವೃದ್ಧಿಯನ್ನು ಹೊಂದಿ ಚೆನ್ನಾಗಿ ಎಲ್ಲರಿಗೂ ಮನಸ್ಸನ್ನು ಸಂತೋಷಗೊಳಿಸ್ತಾನೋ ಹಾಗೆ ಈ ಸಂಸ್ಥೆಗೆ ಬಂದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.